ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ನೀವು ಸಹ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬರ್, ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟಿಂದ ನನಗೆ ಎಷ್ಟು ಅನುಕೂಲ, ಹಾಗೆ ಇನ್ನೊಬ್ಬರು ಸಹ ನೋಡೋಕ್ಕೂ ಸಹ ಅನುಕೂಲ ಆಗುತ್ತೆ ರೀ. ಮರಿಲಾರದಂತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಮ್ಮ ಯಜಮಾನ್ರು ಒಂದು ಫೋನ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ರೀ. ಹಳೆ ಫೋನ್ ಇದೆ, ಆದರೆ ಅಷ್ಟು ಕ್ಲಾರಿಟಿ ಇಲ್ಲ ವೀಡಿಯೋಸ್ ಮಾಡುವಾಗ. ಅದಕ್ಕೆ ಒಂದು ಹೊಸ ಫೋನ್ ತೊಗೊಳೋಣ ಅಂತೇಳಿ ಇನ್ನು ಫಸ್ಟ್ ಟೈಮ್ ನಾನು ಹಿಂಗೆ ನಿರ್ಧಾರ ಮಾಡಿ ಹೋಗ್ತಿದ್ದೀನಿ ರೀ. ಇನ್ನು ದುಡ್ಡುಗನ ನನ್ನ ಕಡೆ ಏನಿಲ್ಲ ರೀ, ನಾನು ಬೇರೆಯವ್ರ ಕಡೆ ಇಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಕಡಿಮೆ ಬಂದಿದ್ದ ಸಲುವಾಗಿ ಇನ್ನು ನನ್ನ ATM-ಅಲ್ಲಿ ಒಂದು 4000 ಇತ್ತು ರೀ. ಇನ್ನು ಅದನ್ನು ಬಿಡಿಸ್ಕೊಂಡು ಹೋಗೋಣ ಅಂತ ಇನ್ನು ATM ಕಡೆ ಹಣ ಬಿಡಿಸ್ಕೊಂಡು ಮೊಬೈಲ್ ಶಾಪಿಗೆ ಹೋಗಿದ್ದೀವಿ ರೀ. ಮೊಬೈಲ್ ಶಾಪಲ್ಲಿ ಚೆನ್ನಾಗಿದ್ದಾವೆ ರೀ ಮೊಬೈಲ್ಸ್ ಎಲ್ಲ. ಓಪೋ, ವಿವೋ ಮತ್ತು ಆಮೇಲೆ MI ಇವೆಲ್ಲ ಇದ್ದಾವೆ ರೀ. ಅವೆಲ್ಲ ಚೆನ್ನಾಗಿದ್ದಾವೆ. ಕ್ಯಾಮ್ರಾ ಓಪೋ ಚೆನ್ನಾಗಿದ್ದಾವೆ ರೀ. ಕ್ಯಾಮ್ರಾಸ್ ಬಂದ್ಬಿಟ್ಟು ಓಪೋದಲ್ಲಿ ಭಾಳ ದಿನದಿಂದ ನಾನು ಕೇಳ್ತಿದ್ದೀನಿ. ನಮ್ಮ ಯಜಮಾನ್ರು ಸಹ ಹೇಳ್ತಿದ್ರು. ಇವಾಗ ನಮ್ಮ ವೀಡಿಯೋ ತೆಗ್ದಿದ್ದು ಸಹ ಓಪೋದಾಗೆ ತೆಗ್ದಿದ್ದು. ಇದರಲ್ಲಿ ಚೆನ್ನಾಗಿ ಬರ್ತಾವೆ ರೀ ವೀಡಿಯೋಸು. ಆದರೆ ಯಾವಾಗಲೂ ನಮ್ಮ ಯಜಮಾನ್ರು ಮನೆಯಾಗ ಇರೋದಿಲ್ಲ. ಇನ್ನೊಂದು ಮನೆಯಾಗಿದ್ರೂ ನಾನು ಅವ್ರ ಫೋನ್ ತಗೊಂಡು ವೀಡಿಯೋಸ್ ಮಾಡೋಕ್ಕೆ ಆಗೋದಿಲ್ಲ. ಒಂದು ಅರ್ಧ ತೆಗೆದ್ರೆ ಇನ್ನು ಅರ್ಧ ತೆಗಿಯೋಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತೈತೆ. ಯಾಕೆಂದರೆ ಅವ್ರು ಏನೇನು ಕೆಲಸ ಇತ್ತಂದ್ರೆ ಅವ್ರು ಹೋಗ್ಬಿಡ್ತಾರೆ ರೀ. ಆಮೇಲೆ ವಿಡಿಯೋ ಮತ್ತೆ ಹೆಂಗೆ ತೆಗಿಬೇಕು, ಎಡಿಟ್ ಮಾಡೋದು ಅದೆಲ್ಲ ಕಷ್ಟ ಆಗ್ತೈತೆ ಅಂತೇಳಿ ನನ್ನ ಫೋನಲ್ಲೇ ತಕ್ಕೊತಿದ್ದೆ ರೀ. ನಮ್ಮ ಯಜಮಾನ್ರು ನೋಡು ನನ್ನ ಫೋನಲ್ಲೇ ತಕ್ಕೊತಿ ಏನಂತ. ಇದ್ದಾಗ ತಕ್ಕೊತೀನಿ, ಅವ್ರು ಇಲ್ದಾಗ ಕಷ್ಟ ಆಗ್ತೈತೆ ಅಂತೇಳಿ ಇನ್ನು ಬೇಡ ಒಂದು ಹೊಸದೇ ಫೋನ್ ತೊಗೊಳೋಣ ಅಂತ ಹೇಳಿ ತೊಗೊತಿದ್ದೀವಿ ರೀ. ಇನ್ನು ಆ ಮೊಬೈಲ್ ಶಾಪಲ್ಲಿ ನಮಗೆ ಫೋನ್ಗಳು ಇಷ್ಟ ಆಗಿಲ್ಲ ರೀ. ಯಾಕೆಂದರೆ ನಮ್ಮ ಯಜಮಾನ್ರು ಇಷ್ಟಪಟ್ಟಿದ್ದು ಫೋನ್ ಅಲ್ಲಿ ಇಲ್ಲ. ಅದಕ್ಕೆ ಇನ್ನು ಬೇರೆ ಕಡೆ ರೀ, ನಮ್ಮ ಮನೆ ಕಡೆ ಮೋತಿ ಇದೆ, ಮೋತಿ ಸರ್ಕಲಲ್ಲಿ ಹೋಗಿ ಇನ್ನು ಅಲ್ಲಿ ನೋಡ್ತಿದ್ದೀವಿ ರೀ. ಅಲ್ಲಿನೂ ಅವ್ರು ಭಾಳ ಫೋನ್ ತೋರಿಸಿದ್ರು. ನಮ್ಮ ಯಜಮಾನ್ರು ಅವು ಯಾವೂ ಬೇಡ, ನಮಗೆ ಮೋಟೋ ಎಡ್ಜ್ 70 ಬೇಕು ಅಂತ ಹೇಳಿದಕ್ಕೆ ಇನ್ನು ಅದನ್ನೇ ತೋರಿಸಿದ್ರು. ಅದು ನೋಡಿದ್ರೆ ಚೆನ್ನಾಗೈತೆ ರೀ, ಕ್ಯಾಮ್ರಾ ಎಲ್ಲನೂ ಚೆನ್ನಾಗಿದೆ ನಿಜವಲ್ಲೂ. ಇನ್ನು ವಿವೋಗೆ ಹೋಲಿಸಿದ್ರೆ ಇದೆ ಭಾಳ ಚೆನ್ನಾಗಿದೆ. ವಿವೋ ಏನೋ ಸಮಥಿಂಗ್ 45,000 ಏನೋ ಇದೆ ಅಂತೀರಿ ಮೊಬೈಲು. ಅದಕ್ಕೆ ಅದು ಬೇಡ, ಅದೇ ಫ್ಯೂಚರ್ಸ್ ಇರೋ ಎಲ್ಲ ಈ ಮೋಟೋದಾಗ ಇದ್ದಾವೆ ಅಂತೇಳಿ ನಮ್ಮ ಯಜಮಾನ್ರು ಇದನ್ನೇ ತಗೊಳ್ಳೋಣ. ಕ್ಯಾಮ್ರಾನು ಭಾಳ ಕ್ಲಿಯರ್ ಐತೆ. ನನ್ನ ಫೋನ್ ತಗೊಳಕ್ಕೆ ಮುಖ್ಯ ಉದ್ದೇಶ ಬಂದ್ಬಿಟ್ರೆ ನನಗೆ ಕ್ಯಾಮರಾ ವೀಡಿಯೋಸ್ ಮಾಡೋ ಸಲುವಾಗಿಯೇ. ಯಾಕೆಂದರೆ ಗ್ಯಾಪ್ ಬಿಡ್ಲಾರಂಗೆ ಪ್ರತಿದಿನವೂ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಣ ಅಂಥೇಳಿ ನಾನು ಅದ್ರ ಸಲುವಾಗಿ ಫೋನ್ ತೊಗೊತಾ ಇದ್ದೀನಿ ರೀ. ಹಳೆ ಫೋನಲ್ಲಿ ಸ್ಪೇಸ್ ಸಹ ಅಷ್ಟು ಇಲ್ಲ ರೀ, ಸ್ವಲ್ಪನೇ ಐತೆ. ಭಾಳ ವೀಡಿಯೋಸ್ ಮಾಡಿಬಿಟ್ರೆ ನಾನು ಸ್ಟ್ರಕ್ಕಾಗಿ ಫೋನು ಹಿಂದೆ ಹೋಗಲ್ಲ ಮುಂದೆ ಹೋಗಲ್ಲ, ಫೋನ್ ಸ್ವಿಚ್ ಆಫ್ ಆಗಿಬಿಡ್ತೈತೆ. ಎಷ್ಟು ಸಾರಿ ಹಂಗೆ ಅನುಭವಿಸ್ಬಿಟ್ಟಿನಿ. ಅದಕ್ಕೆ ಬೇಡ, ಇವತ್ತು ಹೆಂಗಾದರೂ ತೊಗೊಂಡು ಬರೋಣ ಅಂತೇಳಿ ತೊಗೊತಿದ್ದೀನಿ. ನಮ್ಮ ಯಜಮಾನ್ರು ಮತ್ತೆ ಅಲ್ಲಿ ಫೋನ್ ತಗೊಳುವಾಗೂ ಮತ್ತೆ ಹೇಳಿದರು ಆಲೋಚನೆ ಮಾಡು ಅಂತ. ಇಲ್ಲ ತೊಗೊಳ್ಳೇಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇನ್ನು ಸರಿ ನಿನ್ನ ಅನುಕೂಲ ಅಂತೇಳಿ ನಾವು ಫೋನ್ ತಗೊಂಡಿವಿ ರೀ. ಆದರೆ ಈ ಮೋಟೋದಾಗ ರೀ ಎಡ್ಜ್ 17 ಫೋನ್ಗೆ ಸರ್ವಿಸಿಂಗ್ ಇಲ್ಲ, ಅದಕ್ಕೆ ಬೇಡ ಅಂತ ಸಂಗೀತ ಮೊಬೈಲ್ ಶಾಪವ್ರು ಹೇಳಿದ್ರು ರೀ. ಆದರೆ ನಮ್ಮ ಯಜಮಾನ್ರಿಗೆ ಇದೇ ಇಷ್ಟ ಆಗಿದ್ದ ಸಲುವಾಗಿ ಇದೇ ತೊಗೊಂಡ್ವಿ. ಮತ್ತು ಇಲ್ಲಿ ನೂರು ಮೊಬೈಲ್ ಶಾಪಿಗೆ ಬಂದಾಗ ಅವರು MIದವರೇ ಸರ್ವಿಸಿಂಗ್ ಮಾಡಿ ಕೊಡ್ತಾರೆ, ಅವ್ರು ಕಳಿಸಿ ಮಾಡಿಸ್ಕೊಂಡು ಮತ್ತೆ ನಿಮಗೆ ರಿಟರ್ನ್ ಮಾಡ್ತಾರೆ ಅಂತ ಹೇಳಿದ ಸಲುವಾಗಿ ಅಲ್ಲಿ ತೊಗೊಂಡ್ವಿ. ಯಾಕೆಂದರೆ ರೀ ಸರ್ವಿಸಿಂಗ್ ಇಲ್ಲ ಅಂದರೆ ಮತ್ತೆ ಫೋನ್ ತೊಗೊಂಡು ವೇಸ್ಟ್ ಆಗ್ಬಿಡ್ತೈತೆ ಅಷ್ಟು ದುಡ್ಡು. ಆದರೆ ಬೇರೆಯವ್ರಿಗೆ ಅಷ್ಟು ದುಡ್ಡು ಅನ್ನಿಸ್ತೈತೆ ಇಲ್ಲ, ನನಗಂತೂ ನಿಜಲ್ಲೂ ರೀ ಅದು ಭಾಳ ದುಡ್ಡು. ನಾನು ಯಾವಾಗಲೂ ಅಷ್ಟು ದುಡ್ಡು ನಾನು ಖರ್ಚೇ ಮಾಡಿಲ್ಲ. ಈ ಫೋನ್ ಬಂದುಬಿಟ್ಟು ನೋಡಿರಿ 30,000 ಬಿದ್ದಿದೆ. 30,000ಕ್ಕೆ ನಾನು ಯಾವತ್ತೂ ಏನು ಕೊಂಡ್ಕೊಂಡೇ ಇಲ್ಲ ರೀ. ಭಾಳ ಕಡಿಮೆದಾಗೆ ನಾನು ಏನು ವಸ್ತುಗಳು ತಗೊಂಡಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಫೋನ್ ತೊಗೊತಿರೋದು. ಯಾಕೆಂದರೆ ಯಾವಾಗಲೂ ಅವಾಗ ಫಸ್ಟಿಗೆ ನಮ್ಮ ತಾಯಿ ಕೊಣಿಸಿದ್ರು ರೀ. ನನ್ನ ಮದುವೆ ಆದಮೇಲೆ ನಮ್ಮ ಯಜಮಾನ್ರು ಕೊಣಿಸಿದ್ದಾರೆ ರೀ. ನಮ್ಮ ಯಜಮಾನ್ರಿಗೆ ಆ ಟೈಮಲ್ಲಿ ದುಡ್ಡಿದ್ದಿಲ್ಲ ರೀ. ಇಲ್ಲಾಂದರೆ ನಿಜವಲ್ಲೂ ನಮ್ಮ ಯಜಮಾನ್ರೆ ಕೊಣಿಸ್ತಾರೆ. ಸ್ವಲ್ಪ ದಿನ ತಡಿ ಕೊಣಿಸ್ತೀನಿ ಅಂತ ಹೇಳಿದ್ರು ರೀ. ಪ್ರತಿದಿನ ನಾನು ವೀಡಿಯೋಸ್ ತೆಗಿಯುವಾಗೆಲ್ಲ ರೀ ನನಗೆ ವೀಡಿಯೋಸ್ ಕ್ಲಾರಿಟಿನೇ ಬರ್ತಿದ್ದಿಲ್ಲ. ಮತ್ತು ವೀಡಿಯೋಸ್ ಮಾಡುವಾಗ ರೀ ಫೋನ್ ಸ್ಟ್ರಕ್ ಆಗಿಬಿಡ್ತೈತೆ ರೀ. ಯಾಕೆಂದರೆ ಫುಲ್ ಸ್ಟೋರೇಜ್ ಆಗಿ ನಮ್ಮ ಯಜಮಾನ್ರು ಹೇಳ್ತಾರೆ ಫುಲ್ ಸ್ಟೋರೇಜ್ ಆದರೆ ಫೋನ್ ಕೆಟ್ಟೋಗ್ಬಿಡ್ತೈತೆ ಅಂತ. ವೀಡಿಯೋಸ್ ಮಾಡುವಾಗಂತೂ ಮಸ್ತ್ ಅನುಭವ ಆಗ್ಬಿಟ್ಟೈತೆ ರೀ ನನಗಂತ ಹಳೆ ಫೋನಲ್ಲಿ. ಆದರೂ ಭಾಳ ಹೆಲ್ಪ್ ಮಾಡಿದ್ದು ಬಿಡ್ರಿ ಅದನ್ನು. ಅದಿಲ್ಲಾಂದರೆ ಯಾರ ಕಡೆನೂ ಹಲೋ ಅನ್ನೋಂಗಿಲ್ಲ, ಬಾಯ್ ಅನ್ನೋಂಗಿಲ್ಲ, ಹಂಗಿತ್ತು. ಅದ್ರ ಸಲುವಾಗಿ ಇಷ್ಟು ದಿನ ನಡೀತು. ಈಗ ಹೊಸ ಫೋನ್ ತೊಗೊಂಡಿದ್ದೀನಿ ರೀ. ಈ ಹೊಸ ಫೋನ್ ರೀ ನಿಜವೂ ಭಾಳ ಚೆನ್ನಾಗೈತೆ. ಓಪನ್ ಮಾಡ್ತಿದ್ದೀನಿ. ಇದು ಹಿಂಗೆ ಡಬಲ್ ಪ್ರೆಸ್ ಮಾಡೋದಂತೀರಿ. ನಂದು ಹಳೆ ಫೋನ್ ಬಂದುಬಿಟ್ಟು ಸೈಡ್ ಲಾಕ್ ರೀ. ಸೈಡ್ ಕ್ಲಿಕ್ ಮಾಡಿದ್ರೆ ಮಾತ್ರ ಓಪನ್ ಆಗ್ತಿತ್ತು, ಸೈಡಿಗೆ ಲಾಕ್ ಮಾಡಿದ್ರೆ ಮಾತ್ರ ಕ್ಲೋಸ್ ಆಗ್ತಿತ್ತು. ಇದು ಸೈಡೇ ಕ್ಲೋಸ್ ಮಾಡಬೇಕು. ಫೋನ್ ಮಾತ್ರ ನಿಜವಲ್ಲೂ ಭಾಳ ಚೆನ್ನಾಗೈತೆ. ಆದರೆ ಫೋನ್ ತಗೊಳುವಾಗ ನನಗೆ ಮನಸ್ಸೇ ಇಲ್ಲ ರೀ ಫೋನ್ ತಗೊಳಕ್ಕೆ. ಆದರೆ ವೀಡಿಯೋಸ್ ಮಾಡೋ ಸಲುವಾಗಿ ಮಾತ್ರ ನಾನು ಫೋನ್ ತಗೊಂಡಿದ್ದೀನಿ. ಬೇರೆ ಎಲ್ಲ ವಿಷಯಕ್ಕೆ ನಾನು ಹಳೆ ಫೋನ್ ಯೂಸ್ ಮಾಡ್ತೆ. ಇನ್ನೊಂದು ಏನಂದರೆ ನಾನು ಎಲ್ಲಿಗೂ ಫೋನ್ ತಗೊಂಡು ಹೋಗಲ್ಲ ರೀ. ನಮ್ಮ ಯಜಮಾನ್ರು ಇದ್ದರೆ, ನಮ್ಮ ಯಜಮಾನ್ರು ಇಲ್ಲಾಂದರೆ ಮಾತ್ರ ನಾನು ಹೊರಗಡೆ
ಹೋದಾಗ ಫೋನ್ ತಗೊಂಡು ಹೋಗ್ತೀನಿ. ನಮ್ಮ ಯಜಮಾನ್ರ ಸಲುವಾಗಿ ನಾನು ಫೋನ್ ತಗೊಂಡು ಹೋಗೋದು. ಇನ್ನು ಅವರೇ ನನ್ನ ಜೊತೆಗಿದ್ದಾಗ ಫೋನ್ ಯಾಕೆ, ಇನ್ನು ಅವ್ರದ್ದೇ ಫೋನ್ ಐತಲ್ಲ, ಒಂದು ವೇಳೆ ಯಾರಿಗನ್ನ ಮಾಡೋದಿದ್ರು ಅಂತೇಳಿ ಫೋನ್ ಮನೆಗೆ ಬಿಟ್ಟು ಇವಾಗೇ ಅಂತಲ್ಲ ರೀ, ಯಾವಾಗಲೂ ನನ್ನ ಮದುವೆ ಆದಾಗಿಂದ ನಾನು ನಮ್ಮ ಯಜಮಾನ್ರು ನಮ್ಮ ಜೊತೆಗಿದ್ರೆ ನಾನು ಫೋನ್ ತೊಗೊಂಡೇ ಆಗೋಲ್ಲ. ಮನೇಲಿ ಎಲ್ಲಿರ್ತೈತೆ ಅಲ್ಲೇ ಇರ್ತೈತೆ ರೀ. ಆ ಫಂಕ್ಷನ್ಸ್ ಇತ್ತಂದ್ರೆ ರೀ ಫೋನ್ ಅಲ್ಲೇ ಇರ್ತೈತಿ. ಒಂದು 3-4 ದಿನ ಆದ್ರೂ ನನ್ನ ಮನೆಯಾಗೇ ಇರ್ತೈತೆ ಫೋನ್. ನಾನು ಅಸಲು ನೋಡೋದೇ ಇಲ್ಲ. ಇನ್ನೊಂದು ಮನೆಗೆ ಬಂದಿನಿ ಅಂದ್ರೆ ಒಂದು 5 ನಿಮಿಷ ನೋಡಿ ಮತ್ತೆ ಅಲ್ಲೇ ಇಟ್ಬಿಡ್ತೀನಿ. ಇನ್ನೊಂದು ಏನು ಮಾಡ್ತೀನಿ ಅಂದರೆ ರೀ, ಫೋನ್ ಎಲ್ಲಿ ಇಟ್ಟಿರ್ತೀನಿ ಅಲ್ಲೇ ಇಟ್ಟು ಮರ್ತು ಬಂದುಬಿಡ್ತೀನಿ ರೀ. ನಮ್ಮ ಯಜಮಾನ್ರು ಹೇಳ್ತಾರೆ, ನೋಡ್ಕೊ ಫೋನ್ ಎಲ್ಲಿಟ್ಟು ನೋಡ್ಕೊಂಡಿಯಾ, ನಿಂತ ಕೈಯಾಗ ಆಯ್ತಾ ಅಂತ ಎಷ್ಟು ಸಾರಿ ಕೇಳ್ತಾರೆ. ಇನ್ನು ಎಲ್ಲಿದ್ದಿದ್ದು ಫೋನ್ ಅಲ್ಲೇ ಇರ್ತಿದ್ದಾರೆ. ಯಾಕೆಂದರೆ ನನಗೆ ರೂಢಿ ಇಲ್ಲ ಜಾಸ್ತಿ ತೊಗೊಂಡೋಗೋದು. ಕೆಲ್ಸಕ್ಕೆ ಹೋಗುವಾಗ ಮಾತ್ರ ಬ್ಯಾಗ್ ಹಾಕ್ಕೊಂಡು ಹೋಗ್ತೀನಿ, ಮತ್ತು ಮನೆಗೆ ಬಂದ ಮತ್ತೆ ಮನೆಯಾಗ ಕಟ್ಟೆ ಮಾಡಿರ್ತೀನಿ. ನನಗೆ ಫೋನ್ ಮಾಡೋರೆಲ್ಲ ಹೇಳ್ತಾರಮ್ಮ, ನಿನಗೆ ಫೋನ್ ಮಾಡೋಕೆ ನಮಗೆ ಆಗೋದಿಲ್ಲ, ನೀನು ಎತ್ತೋದೇ ಇಲ್ಲ, ನೀನು ರೆಸ್ಪಾಂಡೇ ಮಾಡೋದಿಲ್ಲ ಅಂತ. ಹಂಗೆ ಮಾಡ್ತೀನಿ ರೀ ನಾನು. ಮತ್ತು ಈಗ ಮೊಬೈಲ್ ಶಾಪವ್ರು ಹೇಳಿದಾರೆ ರೀ, ಕೆಳಗೆ ಬೀಳಬಾರ್ದು, ನೀರಾಗಿ ಬೀಳಬಾರ್ದು, ಇವೆರಡಕ್ಕೆ ವಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ, ಸರ್ವಿಸಿಂಗ್ನೂ ಇಲ್ಲ. ಒಂದು ವೇಳೆ ಸರ್ವಿಸಿಂಗ್ ಮಾಡಿಸ್ಬೇಕಂದ್ರೆ ನೀವು ದುಡ್ಡಿಟ್ಟು ಮಾಡಿಸ್ಕೋಬೇಕು. ಇನ್ನಕ್ಕೆ ತಪ್ಪಿ ಬೇರೆ ಎಲ್ಲದಕ್ಕೂ ನಾವು ಸರ್ವಿಸಿಂಗ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಡೇ ರೀ, ನಾನು ಫೋನಿಗೆ ಗ್ಲಾಸ್ ಹಾಕ್ಸೋಣ ಅಂತ ಗ್ಲಾಸ್ ಅಂಗಡಿಗೆ ಹೋಗಿದ್ದೀನಿ. ನಮ್ಮ ಮನೆ ಕಡೆ ನಮ್ಮ ಸಿಟಿಯಲ್ಲಿ ನವರಂಗ್ ಅಂತ ಇದೆ, ಆ ಶಾಪ್ಗೆ ಹೋಗಿದ್ದೀವಿ ರೀ, ಚೆನ್ನಾಗಿ ಹಾಕ್ತಾರಲ್ಲಿ ಅಂತ. ನಾನು ಫೋನಿಗೆ ಗ್ಲಾಸ್ ಹಾಕ್ಸುವಾಗ ರೀ, ಅದೇನೋ ಗ್ಲಾಸ್ ಕುಂದಿರಿಸುವಾಗ ಏನೋ ಫೋನಿಗೆ ಗ್ಲೂ ಹಾಕ್ತಾರಂತೆಲ್ಲ ರೀ, ಗ್ಲೂ ಹಾಕಿದ್ದಾರೆ. ಆದರೆ ಸೈಡಲ್ಲಿ ಬಟನ್ಸಲ್ಲಿ ಕ್ಯಾಮ್ರಾ ಎಲ್ಲ ಅದು ಪೇಪರ್ ಹಚ್ಚಿದ್ದಾರೆ ಸ್ಟಿಕ್ಕರು. ಆದರೂ ಸಹ ಏನಾಗ್ಬಿಟ್ಟಿದೆ, ಆ ಗ್ಲೂ ಹೋಗಿ ಇಲ್ಲಿ ಸೈಡ್ ಲಾಕ್ ಕಡೆ ಹೋಗಿ ಕುಂತುಬಿಟ್ಟಿತ್ತು ರೀ, ಗಟ್ಟಿಗೆ ಆಗಿಬಿಟ್ಟಿದೆ. ಇನ್ನು ನನಗೆ ಗೊತ್ತಾಗಿಲ್ಲ ಇಲ್ಲ ನನಗೆ, ಯಾಕೆಂದರೆ ಯಾವಾಗಲೂ ನಮ್ಮ ಯಜಮಾನ್ರೇ ಮಾಡಿಸೋದು ಅದನ್ನೆಲ್ಲ. ಇನ್ನು ಆಮೇಲೆ ಮನೆಗೆ ಬಂದಾಗ ರೀ, ಅಲ್ಲೇ ಶಾಪಲ್ಲಿ ಸ್ವಲ್ಪ ಮುಂದೆ ಬಂದಾಗ ನೋಡಿದ್ದೀವಿ ರೀ, ಎದಕ್ಕೆ ಏನೋ ಬಟನ್ ಟೈಟ್ ಇದೆ ಅಂತ. ಏನೋ ಬಿಡು, ಆಮೇಲೆ ಲೂಸ್ ಇರ್ತೈತೆ, ಅದು ಕ್ಯಾಪ್ ಹಾಕಿ ಸಲೋ ಹಂಗಿದೆ ಏನೋ ಅಂತೇಳಿ ಮನೆಗೆ ಬಂದಿದ್ದೀವಿ. ಇನ್ನು ನೆಕ್ಸ್ಟ್ ಡೇಗೆಲ್ಲ ಅದು ಸೈಡ್ ಲಾಕ್ನು ಓಪನ್ ಆಗ್ತಾ ಇಲ್ಲ, ಕ್ಲೋಸ್ ಆಗ್ತಾ ಇಲ್ಲ ರೀ, ಹಂಗಾಗ್ಬಿಟ್ಟಿದೆ. ಇನ್ನು ತಿರುಗಿ ನಮ್ಮ ಯಜಮಾನ್ ಫೋನ್ ಶಾಪ್ಗೆ ಹೋಗಿ ಹಿಂಗೆ ಆಗ್ತಾ ಇದೆ ಅಂತ ನಮ್ಮ ಯಜಮಾನ್ರಲ್ಲಿ ಹೇಳೋಕ್ಕಿಲ್ಲ, ಇದು ನಮ್ಮ ತಪ್ಪಲ್ಲ, ಈ ಗ್ಲಾಸ್ ಹಾಕಿದಾರಲ್ಲ ಅವ್ರ ಕಡೆ ಹೋಗ್ರಿ, ಅವ್ರದ್ದೇ ನೋಡ್ರಿ, ಗ್ಲೂ ಹಾಕಿ ಸೈಡ್ ಗಮ್ ಹಾಕಿದ್ದಾರೆ, ಅದಕ್ಕೆ ಹಂಗಿದೆ ಅಂತ. ಅಲ್ಲಿಗೆ ಹೋದಾಗ್ರಿ ಅವ್ರು ನೋಡಿದ್ರೆ ಎಷ್ಟು ತಿಕ್ಕಿ ಬಿಟ್ರಿ ಅದು ಸೈಡ್ ಬಟನ್ನು. ನನಗೆ ಹೊಸ ಫೋನಪ್ಪ, ಇನ್ನು ಏನು ರಿಪೇರಿ ಬರಬಾರ್ದಂದ್ರೆ ಏನಪ್ಪ ಇವಾಗೆ ಬಂದುಬಿಟ್ಟಿತ್ತಲ್ಲ ಅಂತ. ಇನ್ನೊಂದು ರೀ, ನಾವು ಗ್ಲಾಸ್ ಹಾಕ್ಸುವಾಗ ಎಕ್ಸ್ಪೀರಿಯೆನ್ಸ್ ಇದ್ದವ್ರ ಕಡೆ ಹಾಕ್ಸ್ಕೋಬೇಕ್ರಿ, ಸಣ್ಣ ಸಣ್ಣ ಹುಡುಗರ ಕಡೆ ಹಾಕ್ಸ್ಕೋಬಾರ್ದು. ಆ ಶಾಪಲ್ಲಿ ಸಣ್ಣ ಹುಡುಗ ಇದ್ದಾರೆ, ಅವ್ರು ಓನರ್ ಇದ್ದಿಲ್ಲಂತೆ, ಅವಾಗ ಹಾಕ್ಸ್ಬಿಟ್ಟಿನಿ. ಏನು ಮಾಡ್ಬೇಕಿನ್ನು, ಈಗ ಹೋಗಿ ನಾನು ಕೇಳ್ಕೊಂಡು ಮತ್ತೆ ಆಮೇಲೆ ಸರ್ವಿಸ್ ಸೆಂಟ್ರಿಗೆ ಹೋಗಿ ಏನಾದ್ರು ತೊಂದರೆ ಆದರೆ ತೊಗೊಂಬರ್ರಿ, ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಳೆ ಫೋನಿದ್ದು ಕ್ಯಾಪ್ ತೆಗೆದು ನೋಡ್ರಿ, ಹೊಸಾದು ಇದ್ದಂಗೆ ಐತೆ ರೀ, ಗೊರೆಲ್ಲ ಗ್ಲಾಸ್ ಹಾಕ್ಸಿದ್ದಂದು ಇನ್ನೂ ಹೊಸದು ಕಾಣ್ತೈತೆ. ಸರಿ ರೀ, ನಾನು ವಿಡಿಯೋ ಮುಗಿಯೋಕೆ ಬಂತು. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.